ಹಲೋ ಗೈಸ್, ಇವತ್ತು ನಾವು ಚಿಕನ್ ಮಿಕ್ಸ್ಡ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ನಿಂಬೆಹಣ್ಣು ಹಿಂಡಿದ್ದೀನಿ, ಸ್ವಲ್ಪ ಮೊಸರು ಹಾಕಿದ್ದೀನಿ, 3 ಚಮಚ ಬಿರಿಯಾನಿ ಪೌಡರು, 3 ಚಮಚ ರೆಡ್ ಚಿಲ್ಲಿ ಪೌಡರು, 2 ಚಮಚ ಜೀರಾ ಪೌಡರು, 1 ಚಮಚ ಅರಶಿನ ಪೌಡರು, 1 ಚಮಚ ಗರಂ ಮಸಾಲ, 1 ಚಮಚ ಪೆಪ್ಪರು ಮತ್ತು 2 ಚಮಚ ಧನಿಯಾ ಪೌಡರ್. ಇಷ್ಟು ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಹಾಗೆ ಪಕ್ಕಕ್ಕಿಡಿ. ಇವಾಗ ನಾವು ಇಲ್ಲಿ ರುಬ್ಕೊಳ್ಳೋಕ್ಕೆ 6ರಿಂದ 7 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಇದೆಲ್ಲ ಹಾಕಿ ಮಿಕ್ಸಿಯಲ್ಲಿ ಹಾಕಿ ಒಂದ್ಸಲ ನೀಟಾಗಿ ರುಬ್ಕೊಳ್ಳಿ. ಇವಾಗ ಸ್ಟವ್ ಹಚ್ಚಿಬಿಟ್ಟು ಕುಕ್ಕರ್ ಇಡ್ತಾ ಇದ್ದೀನಿ. ಇದಕ್ಕೆ ಒಂದು 5ರಿಂದ 6 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಹಾಗೆಯೇ ಒಂದು 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ. ಇದು ಬಿಸಿ ಆದಮೇಲೆ ಇದಕ್ಕೆ 2 ಸ್ಟಾರ್, 4ರಿಂದ 5 ಲವಂಗ, 2 ಚಕ್ಕೆ, ಸ್ವಲ್ಪ ಸೋಂಪು, 1 ಪಲಾವ್ ಎಲೆ ಇಷ್ಟನ್ನು ಹಾಕಿಬಿಟ್ಟು ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗ್ತಾಯಿದೆ. ಇವಾಗ ಇದಕ್ಕೆ ಒಂದು 2ರಿಂದ 3 ಆನಿಯನ್ ಹಾಕ್ತಾಯಿದ್ದೀನಿ. ಇದು ಆನಿಯನ್ ನೀಟಾಗಿ ಎಣ್ಣೆಯಲ್ಲಿ ಒಂದ್ಸಲ ಫ್ರೈ ಆಗಬೇಕು. ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಫ್ರೈ ಆದರೆ ಸಾಕು ಆನಿಯನು. ಇವಾಗ ಇದಕ್ಕೆ ಒಂದು 2 ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊನ ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಫ್ರೈ ಆಗಲಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದೇ ಥರ ಫ್ರೈ ಆಗ್ತಾ ಇರಲಿ ಸ್ವಲ್ಪ. ಇವಾಗ ಒಂದು ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಫ್ರೈ ಆದಮೇಲೆ ಇದಕ್ಕೆ ರುಬ್ಕೊಂಡಿರುವ ಪೇಸ್ಟ್ ಹಾಕಿ ಇದರದ್ದು ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಹಾಗೆ ಫ್ರೈ ಮಾಡಿ. ಇದು ಹಾಗೆ ಫ್ರೈ ಆಗ್ತಾ ಎಣ್ಣೆ ಬಿಟ್ಕೊಳ್ಳುತ್ತೆ. ಎಣ್ಣೆ ಬಿಟ್ಟ ನಂತರ ನೋಡಿ ಇವಾಗ ಈ ಥರ ಆಗುತ್ತೆ ನೋಡಿ. ಇಷ್ಟ ಆದಮೇಲೆ ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಒಂದ್ಸರಿ ಅದಕ್ಕೆ ಎಳ್ಕೋಬೇಕು. ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ 1 kg ಚಿಕನ್ನಿಗೆ ನಾನು ಆಲ್ರೆಡಿ 1 kgಯಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಹಾಕೋಕ್ಕೆ ನೀರು ನಾನು ಆಲ್ರೆಡಿ ಕಾಯಿಸೋಕೆ ಇಟ್ಟಿದ್ದೀನಿ. ಅಂದರೆ 4 ಲೋಟ ಅಕ್ಕಿ ಹಾಕಿದ್ದೀನಿ. ಅದಕ್ಕೆ 1.5 ಗ್ಲಾಸ್ ಥರ ನೀರು, ಜಾಸ್ತಿ ಬೇಡ ನೀರು. ಇವಾಗ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಕುದಿ ಬರಬೇಕು. ಇವಾಗ ಕುದಿ ಬಂದ ಮೇಲೆ ನಾವು ಕುಕ್ಕರ್ದು ಮುಚ್ಚಳ ಮುಚ್ಚಬೇಕು, ಇಲ್ಲಾಂದರೆ ಅದು ಬಿಡಿ ಬಿಡಿಯಾಗಿ ಬರಲ್ಲ ನಿಮಗೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಹಾಗೆ ಸ್ವಲ್ಪ ನಿಮಗೆ ಬೇಕು ಅಂದರೆ ಇನ್ನೂ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಕೊನೆಯಲ್ಲಿ ಇದಕ್ಕೆ ಫ್ರೈಡ್ ಆನಿಯನ್ ಹಾಕಿ ನಾನು ಆಲ್ರೆಡಿ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನೋಡಿ ಇದು ಕುದಿ ಬರ್ತಾ ಉಂಟು. ಇವಾಗ ನಾವು ಕುಕ್ಕರ್ನ ಮುಚ್ಚೋಣ. 2 ಕೂಗು ಬಂದರೆ ಸಾಕು, ಇದು ಜಾಸ್ತಿ ಬೇಡ. ಫೈನಲಿ ನಮ್ಮದು ಚಿಕನ್ ಮಿಕ್ಸ್ಡ್ ಬಿರಿಯಾನಿ ರೆಡಿ ಆಯಿತು ನೋಡಿ. ಥ್ಯಾಂಕ್ ಯು.